ಇದರ ಮೂಲಕ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ದದ ಹಿನ್ನೆಲೆಯಲ್ಲಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ 7 ಜನ. ಗುರುನಾನಕ್ ಕಾಲೋನಿಯ 7 ಜನ ನೆರವಿಗೆ ಧಾವಿಸಿ ಅಂತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ದುಬೈಗೆ ತೆರಳಿದ್ದಂತಹ 7 ಜನ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ಈಗ ವಾಪಸ್ ಕರೆತರಲಾಗ್ತಾ ಇದೆ. ಅದೇ ರೀತಿ ಬೀದರ್ ಮೂಲದ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಅವರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನೂ ಕೂಡ ಎಷ್ಟು ವೇದಾಂತಪುರ ಸೋಲಾಪುರ ಅವರಿಂದ ದುಬೈ ಬಂದಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸಿಕೊಂಡು 20 ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿದ್ದು ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸಿಕ್ಕೊಂಡಿದ್ದು. ನಮಗೆ 10 ದಿವಸ ಅಡೆತಡೆಯಿಂದ ನಾವು ಇಲ್ಲಿ ಸಿಕ್ಕೊಂಡಿದ್ದೆವು. ಅದಕ್ಕೆ ದಯಮಾಡಿ ಮತ್ತು ಆಕಸ್ಮಿಕ ಕರ್ಸೋಣ ಕಾರಣದಲ್ಲಿ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ನಮ್ದು ನಿನ್ನೆಗೆ ಒಂದು ಟೂರ್ ನಮ್ಗೆ ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈನಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ನಮ್ದು ನಿನ್ನೆಗೆ ಒಂದು ಟೂರ್ ನಮ್ಗೆ ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈನಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕಂತ. ಇದರ ಮೂಲಕ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ದದ ಹಿನ್ನೆಲೆಯಲ್ಲಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ 7 ಜನ. ಗುರುನಾನಕ್ ಕಾಲೋನಿಯ 7 ಜನ ನೆರವಿಗೆ ಧಾವಿಸಿ ಅಂತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ದುಬೈಗೆ ತೆರಳಿದ್ದಂತಹ 7 ಜನ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ಈಗ ವಾಪಸ್ ಕರೆತರಲಾಗ್ತಾ ಇದೆ. ಅದೇ ರೀತಿ ಬೀದರ್ ಮೂಲದ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಅವರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನೂ ಕೂಡ ಎಷ್ಟು ವೇದಾಂತಪುರ ಸೋಲಾಪುರ ಅವರಿಂದ ದುಬೈ ಬಂದಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸಿಕೊಂಡು 20 ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿದ್ದು ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸಿಕ್ಕೊಂಡಿದ್ದು. ನಮಗೆ 10 ದಿವಸ ಅಡೆತಡೆಯಿಂದ ನಾವು ಇಲ್ಲಿ ಸಿಕ್ಕೊಂಡಿದ್ದೆವು. ಅದಕ್ಕೆ ದಯಮಾಡಿ ಮತ್ತು ಆಕಸ್ಮಿಕ ಕರ್ಸೋಣ ಕಾರಣದಲ್ಲಿ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ನಮ್ದು ನಿನ್ನೆಗೆ ಒಂದು ಟೂರ್ ನಮ್ಗೆ ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈನಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ನಮ್ದು ನಿನ್ನೆಗೆ ಒಂದು ಟೂರ್ ನಮ್ಗೆ ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈನಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕಂತ. ಇದರ ಮೂಲಕ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ದದ ಹಿನ್ನೆಲೆಯಲ್ಲಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ 7 ಜನ. ಗುರುನಾನಕ್ ಕಾಲೋನಿಯ 7 ಜನ ನೆರವಿಗೆ ಧಾವಿಸಿ ಅಂತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ದುಬೈಗೆ ತೆರಳಿದ್ದಂತಹ 7 ಜನ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ಈಗ ವಾಪಸ್ ಕರೆತರಲಾಗ್ತಾ ಇದೆ. ಅದೇ ರೀತಿ ಬೀದರ್ ಮೂಲದ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಅವರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನೂ ಕೂಡ ಎಷ್ಟು ವೇದಾಂತಪುರ ಸೋಲಾಪುರ ಅವರಿಂದ ದುಬೈ ಬಂದಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸಿಕೊಂಡು 20 ಮಾರ್ಚ್
ಒಂದೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸುಟ್ಕೊಂಡಿದ್ದು, ನಿಮಗೆ 10 ದಿವಸ ಅಡೆತಡೆಯಿಂದ ನಾವು ಇಲ್ಲಿ ಸುಟ್ಕೊಂಡಿದ್ದೆವು. ಅದಕ್ಕೆ ದಯಮಾಡಿ ಒಂದು ಆಕಸ್ಮಿಕ ಕರ್ಸದ ಕಾರಣದಲ್ಲಿ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ನಮ್ದು ನಿನ್ನೆಗೆ ಒಂದು ಟೂರ್ ನಮ್ದು ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈಲಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ನಮ್ದು ನಿನ್ನೆಗೆ ಒಂದು ಟೂರ್ ನಮ್ದು ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈಲಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕಂತ. ಇದರ ಮೂಲಕ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ 7 ಜನ. ಗುರುನಾನಕ್ ಕಾಲೋನಿಯ 7 ಜನ ನೆರವಿಗೆ ಧಾವಿಸಿ ಅಂತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ದುಬೈಗೆ ತೆರಳಿದ್ದಂತಹ 7 ಜನ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ಈಗ ವಾಪಸ್ ಕರೆತರಲಾಗ್ತಾ ಇದೆ. ಅದೇ ರೀತಿ ಬೀದರ್ ಮೂಲದ 7 ಜನ ದುಬೈನಲ್ಲಿ ಲಾಕ್ ಆಗಿದ್ದಾರೆ, ನಮ್ಮನ್ನ ಕಾಪಾಡಿ ಅಂತ ಅವರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನೂ ಕೂಡ ಎಷ್ಟು 24ನೇ ತಾರೀಕು ದಿವಸ ವೇದಾಂತೂರ್ ಸೋಲಾಪುರ ಅವರಿಂದ ದುಬೈ ಬಂದಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸಿಕೊಂಡು ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸುಟ್ಕೊಂಡಿದ್ದು, ನಿಮಗೆ 10 ದಿವಸ ಅಡೆತಡೆಯಿಂದ ನಾವು ಇಲ್ಲಿ ಸುಟ್ಕೊಂಡಿದ್ದೆವು. ಅದಕ್ಕೆ ದಯಮಾಡಿ ಒಂದು ಆಕಸ್ಮಿಕ ಕರ್ಸದ ಕಾರಣದಲ್ಲಿ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ನಮ್ದು ನಿನ್ನೆಗೆ ಒಂದು ಟೂರ್ ನಮ್ದು ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈಲಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕೆಂದು ಕೋರಿಕೆ. ನಮ್ದು ನಿನ್ನೆಗೆ ಒಂದು ಟೂರ್ ನಮ್ದು ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಮಂಡಳಿ ಆಡಳಿತದವರಿಗೆ ನಮಗೆ ಯಾವುದೇ ಒಂದು ಹೆಲ್ಪ್ ಮಾಡಿ ದುಬೈಲಿಂದ ನಮಗೆ ಇಂಡಿಯಾಕ್ಕೆ ಕಳಿಸುವ ವ್ಯವಸ್ಥೆ ಮಾಡಬೇಕು.